ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೂತನ ಗೌಡ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಧನಿಯಾ ಬೀಜದ ಏನೇನು ಯೂಸ್ ಆಗುತ್ತೆ, ಧನಿಯಾ ಬೀಜದ ನೀರನ್ನು ಕುಡಿಯೋದ್ರಿಂದ ಏನೇನು ಯೂಸ್ ಆಗುತ್ತೆ ಅಂತ ನೋಡೋಣ. ಈ ಧನಿಯಾ ಬೀಜದಲ್ಲಿ ಕಬ್ಬಿಣ, ಪೊಟ್ಯಾಷಿಯಮ್ಮು, ವಿಟಮಿನ್ ಎ, ವಿಟಮಿನ್ ಸಿ ಇಂತಹ ಹಲವಾರು ಪೋಷಕಾಂಶಗಳು ಈ ಧನಿಯಾ ಬೀಜದಲ್ಲಿರುತ್ತೆ. ಇದರಿಂದ ಸಖತ್ತು ಔಷಧೀಯ ಗುಣ ಇದೆ. ಇದು ತುಂಬಾ ಆಯುರ್ವೇದಿಕ್ಕು. ಕೆಲವರಿಗೆ ಹೊಟ್ಟೆ ಉಬ್ಬರ ಇರುತ್ತೆ, ಅಂದರೆ ಜೀರ್ಣ ಆಗ್ತಾ ಇರೋಲ್ಲ ಅಂಥವರಿಗೆ ಪ್ರತಿದಿನ ಧನಿಯಾ ಬೀಜದ ನೀರನ್ನು ಕುಡಿಯೋದ್ರಿಂದ ಅವರಿಗೆ ಹೊಟ್ಟೆ ಉಬ್ಬರ, ಜೀರ್ಣದ ಏನು ಪ್ರಾಬ್ಲಮ್ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಕೆಲವರಿಗೆ ಮುಟ್ಟಿನ ಸಂದರ್ಭದಲ್ಲಿ, ಅಂದರೆ ಪೀರಿಯಡ್ಸ್ ಸಮಯದಲ್ಲಿ ಹೊಟ್ಟೆ ಸೆಳೆತ ಆಗುತ್ತೆ, ಹೊಟ್ಟೆ ನೋವು ಬರ್ತಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಅವರು ಕೂಡ ಧನಿಯಾ ಬೀಜದ ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ, ಅಂದರೆ ಪ್ರತಿದಿನ ಕುಡಿಯೋದ್ರಿಂದ ಅವರಿಗೆ ಪೀರಿಯಡ್ ಸಮಯದಲ್ಲಿ ಈ ಥರ ಹೊಟ್ಟೆ ನೋವಿನ ಪ್ರಾಬ್ಲಮ್ಸ್ ಎಲ್ಲ ಆಗಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು, ಕೆಲವರು ಯಾವಾಗಲೂ ನನಗೆ ಎದೆ ಉರಿತಾ ಇದೆ, ತುಂಬ ಗ್ಯಾಸ್ಟ್ರಿಕ್ ಆಗ್ತಾಯಿದೆ, ಎದೆ ಒತ್ತದಂಗೆ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ಗ್ಯಾಸ್ಟ್ರಿಕ್ ಸಮಸ್ಯೆ. ಅದಕ್ಕೂ ಕೂಡ ಧನಿಯಾ ಬೀಜದ ನೀರನ್ನು ಪ್ರತಿದಿನ ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಗ್ಯಾಸ್ಟ್ರಿಕ್ಕು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಸಕ್ಕರೆ ಕಾಯಿಲೆ ಇರೋರು ಅಷ್ಟೇ ಈ ಧನಿಯಾ ಬೀಜದ ನೀರನ್ನು ಪ್ರತಿದಿನ ಕುಡಿಬೇಕು. ಅವರಿಗೆ ಒಂದು ತುಂಬ ಒಳ್ಳೆಯ ಅದ್ಭುತವಾದಂತಹ ಮೆಡಿಸನ್ನು. ಆಮೇಲೆ ಎಷ್ಟೋ ಜನರಿಗೆ ಇದು ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಈ ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಹಾಗೆ ಕೆಲವರಿಗೆ ಅದಕ್ಕಿಂತ ಮುಂಚೆನೂ ಇರುತ್ತೆ, ಆಮೇಲೂ ಇರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೂ ಕೂಡ ಧನಿಯಾ ಬೀಜದ ನೀರು ಸಖತ್ತು ಹೆಲ್ಪ್ಫುಲ್ ಆಗುತ್ತೆ. ಈ ಧನಿಯಾ ಬೀಜದ ನೀರನ್ನು ಯಾರು ಬೇಕಾದರೂ ಕುಡಿಬಹುದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ, ಒಂದು 4-5 ಸ್ಪೂನ್ ಧನಿಯಾ ಬೀಜವನ್ನು ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಅದರ ನೀರನ್ನು ಚೆಲ್ಲಿಬಿಟ್ಟು, ಆಮೇಲೆ ಅದಕ್ಕೆ ದೊಡ್ಡ ನೀರು ಕುಡಿತೀರಲ್ಲ ಗ್ಲಾಸು, ಅದರಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ ರಾತ್ರಿ ಇಡೀ ನೆನೆ ಹಾಕಬೇಕು. ಮಾರ್ನಿಂಗ್ ಎದ್ದುಬಿಟ್ಟು ಅದನ್ನು ಚೆನ್ನಾಗಿ ಒಂದೆರಡು ಹಬೆ ಬೇಯಿಸಬೇಕು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನ ಸೋಸಿಬಿಟ್ಟು ಬಿಸಿ ಬಿಸಿಯಾಗಿ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಇದರಿಂದ ಈ ಧನಿಯಾ ಬೀಜದ ನೀರನ್ನು ಪ್ರತಿದಿನ ಈ ಥರ ಕುಡಿತಾ ಬರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ, ಆಮೇಲೆ ಸಕ್ಕರೆ ಕಾಯಿಲೆ ಇರೋರಿಗೆ, ಆಮೇಲೆ ಕಾಲು ಮತ್ತು ಕೈಯೆಲ್ಲ ಸೆಳೆಯುತ್ತೆ, ತುಂಬ ಕೈ ಕಾಲು ಒತ್ತದಂಗೆ ಆಗುತ್ತೆ, ಕಾಲು ನೋವು ಅಂದರೆ ಮಂಡಿ ನೋವು ಆಗ್ತಾ ಇರುತ್ತೆ ಅಂತ ವಯಸ್ಸಾದವ್ರು ಹೇಳ್ತಾ ಇರ್ತಾರಲ್ಲ, ಅವರಿಗೂ ಕೂಡ ಸಖತ್ತು ಹೆಲ್ಪ್ ಆಗುತ್ತೆ ಇದು. ಹಾಗೆ ಹೊಟ್ಟೆ ಮುಟ್ಟಿನ ಸಮಸ್ಯೆ ಇದ್ದವರಿಗಂತೂ ಸಖತ್ ಹೆಲ್ಪ್ ಆಗುತ್ತೆ. ಹಾಗೆ ಈ ಧನಿಯಾ ಬೀಜದಿಂದ ಇನ್ನೂ ಹಲವಾರು ಬೆನಿಫಿಟ್ ಇದೆ. ಸದ್ಯಕ್ಕೆ ಈ ಮೇನ್ ಪ್ರಾಬ್ಲಮ್ ಏನಿದೆಯೋ ಅದಕ್ಕಂತೂ ಈ ಧನಿಯಾ ಬೀಜ ಸಖತ್ ಹೆಲ್ಪ್ ಆಗುತ್ತೆ. ನಾವು ಆಯುರ್ವೇದಿಕ್ ವಸ್ತುಗಳನ್ನು ಬಳಸ್ಕೊಂಡು ಅದರಿಂದ ಮನೆಯಲ್ಲೇ ಇರುತ್ತೆ, ಮನೆಮದ್ದು ಅಂತ ಮನೆಯಲ್ಲೇ ಇರುತ್ತೆ, ಅದರಿಂದ ಸಖತ್ ಹೆಲ್ಪ್ ಆಗುತ್ತೆ. ಓಕೆ, ನನ್ನ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ, ಆಲ್ಗೆ ಕ್ಲಿಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ.